ಇನ್ನು ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಗಳು ಮೊಳಗಿವೆ. ಇನ್ನು 5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡ್ತಾರೆ ಸಿಎಂ ಆಗಿ ಸಿದ್ದರಾಮಯ್ಯವರು ಅನ್ನುವಂಥದ್ರ ಬಗ್ಗೆ ಘೋಷಣೆ ಕೂಗಿದ್ದಾರೆ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದಲ್ಲಿ ಘೋಷಣೆ ಕೂಗಿರೋದು 5 ವರ್ಷವೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯವರೇ ಇರಬೇಕು ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಸಿಎಂ ಸಿದ್ದರಾಮಯ್ಯವರ ಅಭಿಮಾನಿಗಳು, ಅಲ್ಲಿದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯವರೇ 5 ವರ್ಷಗಳ ಕಾಲ ಸಿಎಂ ಆಗಿರಬೇಕು ಅನ್ನೋದಕ್ಕೆ ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ಸೊ ಹೀಗೆ ಇವತ್ತು ಸಮರ್ಪಣಾ ಸಮಾರಂಭ ಏನಿತ್ತಲ್ಲ, ಈ ಒಂದು ಸಂದರ್ಭದಲ್ಲಿ 1000 ದಿನಗಳೇನು ಪೂರೈಸಿದೆ ಸರ್ಕಾರ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದ್ದಂಥ ಒಂದು ಕಾರ್ಯಕ್ರಮ, ಹಾವೇರಿಯಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಸಿಎಂ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನೋ ಹಾಗೆ ಘೋಷಣೆಗಳನ್ನು ಕೂಡ ಕೂಗಿದ್ರು. ಗ್ಯಾರಂಟಿ ಸಮರ್ಪಣಾ ಸಮಾವೇಶದಲ್ಲಿ ನಡೆದಂಥ ಒಂದು ಪ್ರಸಂಗ ಇದು. ಇದಾದ್ಮೇಲೆ ಒಂದು ರೀತಿ ಶಕ್ತಿ ಪ್ರದರ್ಶನದ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಕೆಲವೊಂದಷ್ಟು ಜನ ಈಗ ಸಿದ್ದರಾಮಯ್ಯವರ ಪರ ಘೋಷಣೆಗಳನ್ನು ಕೂಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಬರ್ತಾ ಇದ್ದಂತೆ ಮುಂಚೆ ಇದು ಡಿ ಕೆ ಶಿವಕುಮಾರ್ ಅವರು ಏನು ವೇದಿಕೆಗೆ ಬರ್ತಾ ಇದ್ರು, ಕಾರ್ಯಕ್ರಮ ಇನ್ನೂ ಆರಂಭ ಆಗಿರಲಿಲ್ಲ, ಆ ಟೈಮ್ನಲ್ಲಿ ವೇದಿಕೆಗೆ ಏನು ಬರ್ತಾ ಇದ್ರು, ಆಗ ಡಿ ಕೆ ಅಂಥೇಳಿ ಎಲ್ಲ ಅವರ ಅಭಿಮಾನಿಗಳು ಕೂಗಿದ್ರು. ಖುಷಿಯಿಂದಲೇ ವೇದಿಕೆಯಲ್ಲಿದ್ದವರನ್ನ ಭೇಟಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ಗಂಭೀರವಾಗಿ ಕೂತಿದ್ರು ಸಿಎಂ ಸಿದ್ದರಾಮಯ್ಯವರು. ನಂತರ ಸಿಎಂ ಸಿದ್ದರಾಮಯ್ಯವರು ಭಾಷಣ ಆರಂಭಿಸಿದ್ರು. ಆದರೆ ಅದ್ಯಾಕೋ ಏನು ಡಿ ಕೆ ಶಿವಕುಮಾರ್ ಅವರು ಬೇರೆ ಕಾರ್ಯಕ್ರಮ ಇದೆ, ಅದರ ನಿಮಿತ್ತ ಹೊರಡಬೇಕು ಅಂಥೇಳಿ ಸಿದ್ದರಾಮಯ್ಯವರ ಭಾಷಣ ಆರಂಭವಾಗ್ತಾ ಇದ್ದಂತೆ ಅಲ್ಲಿಂದ ವೇದಿಕೆಯಿಂದ ತೆರಳಿದ್ರು. ಅದಾದ ನಂತರ ಭಾಷಣ ಮಾಡುವಾಗ ಅವರ ಅಭಿಮಾನಿಗಳು, ಸಿಎಂ ಅಭಿಮಾನಿಗಳು 5 ವರ್ಷ ಅವರೇ ಸಿಎಂ ಆಗಿರಬೇಕು ಅಂತ ಘೋಷಣೆಗಳನ್ನು ಕೂಗಿದ್ರು. ಇದೀಗ ಅತಿಥಿ ಪ್ರಮಾತೃಗಳು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು, ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವರು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಈ ಭೂ ಗ್ಯಾರಂಟಿಯನ್ನ ಸರ್ಕಾರದ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿದಂಥವರು ಆದಂತಹ ದಾಖಲೆ ಬರೆದಂತಹ ಭಾಗ್ಯಗಳ ಸರದಾರ, ಗ್ಯಾರಂಟಿಗಳ ನಾಯಕ, ಜನಪರ ಕೆಲಸಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ, ನಮ್ಮೆಲ್ಲರಲ್ಲೂ ಜಾಗೃತಿಯನ್ನ ಮೂಡಿಸಿ ಜನರ ಮನೆ ಬಾಗಿಲಿಗೆ ಸರ್ಕಾರವನ್ನ ಕೊಂಡೊಯ್ದು ಅಧಿಕಾರಿಗಳಂತ ಸರ್ಕಾರದ ಸೊ ನೋಡಿ, ಈ ದೃಶ್ಯಗಳನ್ನು ನಾವು ನಿಮಗೇನು ತೋರಿಸ್ತಾ ಇದ್ದೀವಿ. ಕಾರ್ಯಕ್ರಮ ಆರಂಭವಾಯಿತು. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಪಕ್ಕದಲ್ಲಿ ಕೂತಿದ್ರು. ನೆನೆಯೂ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರ ನಡುವಿನ ಒಂದು ಗಾಢ ಮೌನ ಏನಿತ್ತು ಅದು ಇವತ್ತು ಕೂಡ ಮುಂದುವರೆದಂತೆ ಕಾಣಿಸ್ತು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಎದ್ದು ವೇದಿಕೆ ಹತ್ರ ಬರ್ತಾರೆ, ಪೋಡಿಯಮಿಗೆ ಬಂದು ಒಂದು ಭಾಷಣವನ್ನು ಆರಂಭಿಸಬೇಕು ಅಂತ. ಅವ್ರ ಹಿಂದೆನೇ ಎದ್ದು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ. ಇನ್ನೇನು ಭಾಷಣ ಆರಂಭವಾಗಬೇಕು ಅನ್ನೋಷ್ಟರಲ್ಲಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಿಂದ ತೆರಳಿರುವಂಥ ಈ ದೃಶ್ಯಗಳು. ಸೊ ಇದು ಕಾಂಗ್ರೆಸ್ನ ಸರ್ಕಾರದ ಒಂದು ಕಾರ್ಯಕ್ರಮ, ಭೂ ಗ್ಯಾರಂಟಿ ಸಮರ್ಪಣಾ ಅನ್ನುವಂಥ ಒಂದು ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಈ ಮುಂಚೆ ನಾವು ಗಮನಿಸೋ ಹಾಗೆ ಜೋಡೆತ್ತುಗಳ ರೀತಿಯಲ್ಲಿ ನಾವಿಬ್ಬರು ಇದ್ದೀವಿ, ಇಬ್ಬರು ಕೂಡ ಒಟ್ಟೊಟ್ಟಿಗೆ ಮುಂದುವರಿತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಟ್ ಈ ಕಾರ್ಯಕ್ರಮದಲ್ಲಿ ಯಾಕೋ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂತಿದ್ರು ಕೂಡ ಮೌನವಾಗಿದ್ದರು. ಬಟ್ ಭಾಷಣ ಆರಂಭವಾಗ್ತಾ ಇದ್ದಂತೆ ಅವರು ವೇದಿಕೆಯಿಂದ ತೆರಳಿದ್ದಾರೆ. ಬಿಜೆಪಿಯವರು ಕೈ ಹಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹಾವೇರಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ತಾವು ಕೂಡ ಕೈ ಹಿಸ್ಕೊಂಡೇ ಟಾಂಗ್ ಕೊಟ್ರು ಡಿಸಿಎಂ ಡಿ ಕೆ ಶಿವಕುಮಾರ್. ನಮಗೆ ಸಿಗ್ಲಿಲ್ವಲ್ಲ ಅಧಿಕಾರ ಅಂತ ಹೇಳಿ ಕೈ ಹಿಸ್ಕೊಳ್ತಾ ಇದ್ದಾರೆ ಬಿಜೆಪಿಯವರು. ಅವ್ರ ಅಧಿಕಾರದಲ್ಲಿದ್ದಾಗ ಇಂಥ ಕೆಲಸ ಮಾಡಬೇಕಿತ್ತು. ಅಶೋಕ್ ಮಿನಿಸ್ಟರ್ ಇದ್ರಲ್ವಾ, ಯಾರು ಬೇಡ ಅಂದಿದ್ರು ಅವಾಗ ಅವ್ರಿಗೆ ಕೆಲಸ ಮಾಡೋದಕ್ಕೆ. ನೀರಾವರಿಯೇ ನಮ್ಮ 7ನೇ ಗ್ಯಾರಂಟಿ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಟೀಕೆ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾ? ಕೈ ಒಸಕುತ್ತಾ ಇದ್ದಾರೆ.
ನನಗೆ ಸಿಕ್ಲಿಲ್ವಲ್ಲ, ನಮ್ಗೆ ಸಿಕ್ಲಿಲ್ವ ಅಂತ. ಅವರಲ್ಲಿ ರೆವಿನ್ಯೂ ಮಿನಿಸ್ಟರ್ ಇದ್ರಲ್ಲ, ಅಶೋಕಣ್ಣ ರೆವಿನ್ಯೂ ಮಿನಿಸ್ಟರ್ ಆಗಿದ್ರಲ್ಲ, ಇಂಥ ಕೆಲಸ ಮಾಡಬೇಕಾಯ್ತು. ಯಾರು ಬೇಡ ಅಂದಿದ್ದವರು? ಓಲಿ ಬಡವ್ರಿಗೆ ಏನಾದ್ರು ಸಹಾಯ ಮಾಡಬೇಕಾಯ್ತು. ಏನು ಬಡವ್ರಿಗೆ ಸಹಾಯ ಮಾಡೋಂಥ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ? ಟೀಕೆ ಮಾಡ್ತಾರೆ ಅವರು, ಟೀಕೆ ಮಾಡ್ತಾ ಇರಬೇಕು. ಅವರು ನಮ್ಮನ್ನ ನೆನೆಸ್ಕೋತಾ ಇರಬೇಕು, ಜನರ ನಮ್ಗೆ ಆಶೀರ್ವಾದ ಮಾಡ್ತಾ ಇರಬೇಕು. ಆ ಕೆಲಸ ಆಗ್ತದೆ. ಯಾವ ಪುರುಷಾರ್ಥ ಅಂದರೆ ಜನರ ಬದುಕಿಗೋಸ್ಕರ ಮಾಡ್ತಾ ಇದ್ದೀವಿ, ಜನರ ಆಸ್ತಿಗಳ ಗ್ಯಾರಂಟಿಗೋಸ್ಕರ ಮಾಡ್ತಾ ಇದ್ದೀವಿ. ಮುಂದಿನ ನಮ್ಮ ಗ್ಯಾರಂಟಿ 6ನೇ 7ನೇ ಗ್ಯಾರಂಟಿ ನೀರು. ಎಲ್ಲರಿಗೂ ಕೂಡ ಕುಡಿಯೋ ನೀರು ಕೊಡುವಂಥದ್ದು, ಭೂಮಿಗೆ ನೀರು ಕೊಡುವಂಥದ್ದು, ಕೆರೆ ತುಂಬಿಸೋಂಥದ್ದು, ಎಲ್ಲ ಡ್ಯಾಮ್ಗಳು, ಕೃಷ್ಣ, ಕಾವೇರಿ, ಮೇಕೆದಾಟು, ಎತ್ತಿನೊಳೆ, ಇವೆಲ್ಲ ಕೂಡ ಏನು ನಮ್ಮ ಇದು ಮಾದಾಯಿ, ಇವನ್ನೆಲ್ಲ ಮುಗಿಸೋಂಥದ್ದು ನಮ್ಮ 7ನೇ ಗ್ಯಾರಂಟಿ. ಆ ಗ್ಯಾರಂಟಿಗಳು ಕೂಡ ನಾವು ಮಾಡ್ತೀವಿ. ಬಿಜೆಪಿ